ಇಂದಿರಾ ಗಾಂಧಿಯವ್ರ ಭಕ್ತರು ಹಾಗೆ ಹೀಗೆ ಅಂತೇಳಿ. ಬಟ್ ಬದುಕಿನ ತುಂಬ ಕಾಂಗ್ರೆಸ್ನ ಭಾಳಷ್ಟು ಪಡ್ಕೊಂಡವರು, ಜೊತೆಗೆ ತಮ್ಮ ಮಗನಿಗೆ ಇವತ್ತು ಮಿನಿಸ್ಟರ್ ಮಾಡ್ಕೊಂಡಿದ್ದಾರೆ. ಎಲ್ಲ ದೃಷ್ಟಿಗಳು ಅವರು ಸಹಿತ ಇವತ್ತು ಸಂಪುಟ ರಚನೆಯಲ್ಲಿ ಯಾರ್ಯಾರು ಕೆಲಸ ಮಾಡಿಲ್ಲ ಅವ್ರಿಗೆ ಔಟ್ ಮಾಡುವಂಥ ಒಂದು ಡಿಸಿಷನ್ ಇಬ್ಬರು ಜೊತೆಯಾಗಿ ಡಿಸ್ಕಷನ್ ಮಾಡ್ತಾರೆ. ಜೊತೆಗೆ ಖರ್ಗೆ ಅವ್ರ ಜೊತೆಗೆ ಡಿ ಕೆ ಶಿ ಅವ್ರ ಲಿಂಕು ಅದ. ಡಿ ಕೆ ಶಿ ಅವ್ರಿಗೆ ಬೇಕಾದಂಥವ್ರಿಗೂ ಇಲ್ಲಿ ಅವಕಾಶ ಸಿಗುವಂಥದ್ದು ಅದ. ಹೀಗಾಗಿ ಇವತ್ತು ಸಚಿವ ಸಂಪುಟ ಏನೋ ಆದರೂ ಮುಖ್ಯಮಂತ್ರಿ ಕುರ್ಚಿ, CM ಕುರ್ಚಿ ಸಿದ್ದರಾಮಯ್ಯರಿಂದ ಈ ಮುಂದಿನ 2.5 ವರ್ಷ ಕಸಿಯುವುದಿಲ್ಲ ಅನ್ನೋದು ಫಿಕ್ಸ್ ಆಗ್ಯದ. ಇದನ್ನು ಇಲ್ಲೆಲ್ಲರೂ ಗಮನಿಸ್ಬೇಕಾಗ್ಯದ. ಇನ್ನು ಸಹಜದ ಅದರಲ್ಲೂ ಗೋಧಿ ಮೀಡಿಯಾ ಪಾಪ್ ತನ್ನ ಕೆಲಸ ಮಾಡ್ತಿರ್ತದೆ. ಎಲ್ಲಿ ತಪ್ಪಿದ ಒಂದು ಸಣ್ಣ ವಿಷಯ ಸಹಿತ ತನ್ನ ರಾವುಗನ್ನಡಿಯಲ್ಲಿ ಹಾಕಿ ಇಲ್ಲ ಹೊಡೆದೋದ್ರು ಜಗದು ಹೋದ್ರು ಮಾಡಿದ್ರು ಅಂತೇಳಿ ಪ್ರಚಾರ ಮಾಡ್ತದೆ ನಡೆಯೋದು. ಅದರ ಬಗ್ಗೆ ಭಾಳ ತಲೆಗೆಡಿಸ್ಕೊಳ್ಕಿಂತರೂ ಇನ್ನು ಸಿದ್ದರಾಮಯ್ಯರು ಮಾಡಬೇಕಾದ ಕೆಲಸ ಏನು, ಇದು ಬಹಳ ಮಹತ್ವದ ರೀ. ಯಾಕಂದರೆ ಸಿದ್ದರಾಮಯ್ಯರು ದೇವರಾಜ ಅರಸು ನಂತರ ಬಂದಂಥ ಒಬ್ಬ ಪ್ರಬುದ್ಧ ರಾಜಕಾರಣಿ, ಅದರಲ್ಲಿ ಎರಡು ಮಾತೇ ಇಲ್ಲ. ಅವರ ಹಿಂದುಳಿದವರ ಪರವಾಗಿರ್ಬೋದು, ಇವನ್ ಎಲ್ಲರ ಜೊತೆಗೆ ತಮ್ಮ ಸ್ನೇಹವನ್ನು ಪ್ರೀತಿಯನ್ನು ಬೆಳೆಸ್ಕೊಂಡು ಹಾಕಿ ಬಂದಂಥವ್ರು. ಜೊತೆಗೆ JH ಪಟೇಲ್ ಅಂತ ಲಿಂಗಾಯತಲ್ಲಿದ್ದರೂ ಸಹಿತ ಅವ್ರು ಜಾತ್ಯತೀತವಾಗಿ ಬೆಳೆದಂಥವ್ರು. JH ಪಟೇಲ್ ಆಗಿರ್ಬೋದು, ದೇವೇಗೌಡರಾಗಿರ್ಬೋದು. ದೇವೇಗೌಡರ ನಂತರ ತಮ್ಮ ಕುಟುಂಬದ ಆಸೆಯಿಂದ ಏನೋ ಆಗಿರ್ಬೋದು, ಇಲ್ಲಂತಲ್ಲ. ಸಹಜದ ಮನುಷ್ಯ ಸಹಜವಾಗಿ ನಮ್ಮ ಡಾಕ್ಟರ್ ಶಿವರಾಮ್ ಕಾರಂತ ನೀವು ಕೇಳಿರ್ಬೋದು. ಆರಂಭದಲ್ಲಿ ಅವ್ರ ಮಿಸ್ಸಸ್ ಒಬ್ಬ ದೇವದಾಸಿ ಮಗಳು ಅಂಥ ಒಂದು ಉದಾತ್ತವಾದ ವಿಚಾರಗಳು ಇಟ್ಕೊಂಡು ಬಂದಂಥ ಒಬ್ಬ ಸಾಹಿತಿ, ಒಬ್ಬ ಕನ್ನಡದ ನಿಷ್ಠೂರ ಬರಹಗಾರ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಂಥವರು ಜೀವನ ಕೊನೆ ಕಾಲದಲ್ಲಿ ಮುಪ್ಪಾವಸ್ಥೆಯಲ್ಲಿ ಒಂದಿಷ್ಟು ಎಲ್ಲೋ ತಮ್ಮ ಜಾತಿಗಳೇ ಜಾರಿದ್ರು ಅಂತ ಆರೋಪಗಳು ಬರ್ತಾ ಇದ್ದಾವೆ. ಸಹಜದ ಆರೋಪ ಮಾಡೋರು ಮಾಡ್ತಾನೆ ಇರ್ತಾರೆ.